ರಾಷ್ಟ್ರ ಪ್ರಧಾನ ಕ್ಯಾಬಿನೆಟ್ ಐತೆ ಹೊರತು ಮಹಿಳಾ ಪ್ರಧಾನ ಕ್ಯಾಬಿನೆಟ್ ಆಗ್ಲಿಲ್ಲ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಲ್ಲ ಇನ್ನೇನಕ್ಕೆ ಅಲ್ಲೇ ಮಹಿಳಾ ಪ್ರಧಾನ ಕ್ಯಾಬಿನೆಟ್ ಆಗೋದು ಬೇಡ. ಮಹಿಳೆಯರು ಒಬ್ಬರಿಗೆ ಮಾನ್ಯತೆ ಮಹಿಳಾ ಪ್ರಧಾನ ಕ್ಯಾಬಿನೆಟ್ ಆಗೋದು ಬೇಡ. ಮಹಿಳೆಯರಿಗೆ ಆದ್ಯತೆ ಮಹಿಳೆಯರಿಗೆ ಆದ್ಯತೆ ಅನ್ನೋದು ಒಂದು ನಿಮಿಷ ನೋಡಿ. ನಾವು ಒಂದು ಹೊಸ ಈಗ ಇನ್ನು 3 days ಇದೆ ನಾಮಿನೇಷನ್ಗೆ. ಸಡನ್ ಆಗಿ ನಾವು ಈ 14 ಜನನು ಮಾಡಬಾರ್ದು ಅಂತ ಇದ್ವಿ. ಒಂದು 2-3 ಜನನ ಮಾಡೋಣ, ಆಮೇಲೆ ಇನ್ನೊಂದು ವಾರದೊಳಗಡೆ ಎಲ್ಲನೂ ಎಂಟು ಎಂಡ್ ಮಾಡೋಣ ಅಂತ. ಅಲ್ಲ ಒಂದ್ ನಿಮಿಷ ಧೈರ್ಯ ಧೈರ್ಯದ ಬಗ್ಗೆ ಅದ್ರ ಅವಶ್ಯಕತೆ ಇಲ್ಲ ವಿದ್ಯಾ. ಕೇಳಿಸ್ಕೊಳ್ಳಿ, ಇನ್ನ ಕೇವಲ ಇನ್ನೊಂದು 4 ವಾರದೊಳಗಡೆ ಮತ್ತೊಮ್ಮೆ ಏನು ರಿಮೈನಿಂಗ್ 20 ಪೊಸಿಷನ್ಸ್ ಇದೆ ಮಿನಿಸ್ಟರ್ನ, ಅದಷ್ಟನ್ನು ಕೂಡ ಕೊಡ್ತೀವಿ ನಾವು. 2ನೇ ಸಲ ನೀವು ಹೆಣ್ಮಕ್ಳನ್ನ ತರಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಹೆಸರಿಗಾದ್ರೂ ಒಬ್ರು ಇರ್ಬಾರ್ದೇನ್ರಿ? ನೆನ್ನೆ ಆಯ್ತು, ನಿಮ್ ಡಿಮ್ಯಾಂಡ್ ಅನ್ನು ಪರಿಷ್ಕರಿಸ್ತೀವಿ. ಇನ್ನೆಂತ ಪರಿಷ್ಕರಣೆ? ಏನು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಬಿಟ್ಬಿಟ್ಟು ರೆವಿನ್ಯೂ ಕೊಡ್ತೀರಾ? ವುಮೆನ್ಗೆ ನೀವು ಇರಿಗೇಷನ್ ಕೊಡ್ತೀರಾ? ಕೊಡಿ. ಗ್ರಾಮೀಣಾಭಿವೃದ್ಧಿ ಕೊಡ್ತೀರಾ? ನಾವು ಪೋರ್ಟ್ಫೋಲಿಯೋ ಕೊಡ್ತಾ ಇರೋದು ಅವರ ಕ್ರೆಡಿಬಿಲಿಟಿಗೆ ಹೊರತು ಅವರ ಪೊಟೆನ್ಶಿಯಲ್ಗೆ ಹೊರತು ಯಾವುದೋ